ಎಸ್ ಸರ್, ಇನ್ನು ದೆಹಲಿಯಲ್ಲಿ ಸಿಎಂ ಹಾಗೆ ಡಿಸಿಎಂ ನಾನಾ ನೀನಾ ಅನ್ನೋ ಫೈಟ್ನಲ್ಲಿರುವಾಗ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಒತ್ತಿ ಒತ್ತಿ ಹೇಳಿರೋದು ಒಂದು ಕಡೆ, ಇನ್ನೊಂದು ಕಡೆ ಇಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಬಣ ಅಂತ ನಾವು ಏನು ಹೇಳ್ತೀವಿ ಅವರುಗಳು ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿರೋದು, ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದು, ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿದ್ದು. ಸೊ ಇದನ್ನ ಹೇಗೆ ಅನಲೈಸ್ ಮಾಡ್ಬೋದು ಸರ್? ಇದನ್ನೇ ನಾನು ಹೇಳ್ತಾ ಇರೋದು, ಮೀಟಿಂಗ್ ಎಲ್ಲಿ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ನೋಡಿ ಅಂತ. ಆಫ್ಟರ್ ಸ್ಟೇಟ್ಮೆಂಟ್ ಇದು ಏನು ಹೇಳ್ತೀವಿ ನಾವು, ಅರ್ಥಕ್ವೇಕ್ ಆದಮೇಲೆ ಆಫ್ಟರ್ ಎಫೆಕ್ಟ್ ಅಂತ ಹೇಳ್ತೀವಿ. ಒಂದು ಸಲ ಭೂಕಂಪ ಆದಮೇಲೆ ಆಗ್ತಾನೇ ಇರುತ್ತೆ ಸ್ವಲ್ಪ 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 ಅಂತ. ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರಲ್ವ, ದಿಸ್ ಈಸ್ ಸ್ಟ್ರೈಟ್ ಅವೇ ಹೀಟ್. ಇವತ್ತಿನ ಸ್ಟ್ರಾಟಜಿ ನಾನು ನೋಡಿದರೆ ಈಗ ಡಿ ಕೆ ಶಿ ಅವರನ್ನು ಎಲ್ಲೋ ಇದೇ ಪರ್ಫೆಕ್ಟ್ ಟೈಮ್ ಟು ಕವರ್ ಇಟ್ ಅಪ್. ನಾವೀಗ ಅವರನ್ನು ಪ್ರೆಷರ್ಗೆ ದೂಡಬೇಕು, ಅವರನ್ನು ಒಂದು ರೀತಿಯ ಏನು ಪ್ರೆಸ್ಸಿಂಗ್ ಅದು ಈ ಸ್ಟ್ರಕ್ಚರ್ ಇದಲ್ವ, ಈಗ ಮಾಡ್ತಾ ಇರುವ ಈ ಕಾರ್ನರ್ ಮಾಡ್ತಾ ಇರುವ ಸ್ಟ್ರಕ್ಚರ್ ಇದಲ್ಲ ನೋಡಿದರೆ ದಿಸ್ ಈಸ್ ಎ ಪ್ಲ್ಯಾಂಡ್ ಗೇಮ್ ಅಂತ ಅನಿಸ್ತಾ ಇದೆ. ಇದು ಮೂವ್ ಇದೆ ಅಲ್ವಾ, ಈ ಮೂವ್ ಸಿದ್ದರಾಮಯ್ಯನವರದು ಅಲ್ಲಿ ಆಗ್ತಾ ಇದ್ದಂಗೆ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟವರು ಯಾರು ನೋಡಿ, ಒಂದು ಸತೀಶ್ ಜಾರಕಿಹೊಳಿ, ಸೆಕೆಂಡ್ ಮಹದೇವಪ್ಪ. ಇವರಿಬ್ಬರೂ ಇಲ್ಲಿ ಗರಿಗೆದರಿದ ನಾವು ಏನು ಹೇಳ್ತೀವಲ್ಲ ರಾಜಕೀಯ ಚಟುವಟಿಕೆ ಅಂತ ಹೇಳ್ತೀವಿ. ಸಿದ್ದರಾಮಯ್ಯನವರು ನಾನೇ ಅಂತ ಹೇಳಿದ ಕೂಡಲೇ ಡಿ ಕೆ ಬಣದಲ್ಲಿ ಇದ್ದ ಒಂದು 4-5 ಈ ಕಡೆ ಬರುವ ಚಾನ್ಸಸ್ ಇದೆ. ರಾಜಕೀಯ ಹೇಗಂದರೆ ಆ ಕಡೆ ಇನ್ನು ಆಗಲ್ಲ ಅಣ್ಣ ಆಗ್ತಾರೆ ಅಂತ ಕಾಯ್ತಾ ಇದ್ದವರು ಕೂಡ ಅದರಲ್ಲೊಂದು 20-30 ಜನ ಇದ್ದರೆ ಒಂದು 10 ಈ ಕಡೆ ಬಂದುಬಿಡ್ತವೆ. ಸಿದ್ದರಾಮಯ್ಯವ್ರು ಸ್ಟ್ರಾಂಗ್ ಆಗಿ ಹೇಳ್ಬಿಟ್ರು, ಇನ್ನು ರೀಶಫಲ್ ಏನೋ ಆದರೆ ನನಗೂ ಮಂತ್ರಿಯ ಇಲ್ಲ ಅಂದರೆ ಗಂಜಿ ಕೇಂದ್ರದ ಅಧ್ಯಕ್ಷನಾದರೂ ಆಗಬಹುದು ಅನ್ನೋರೆಲ್ಲ ಸ್ವಲ್ಪ ಈ ಕಡೆ ಬಂದುಬಿಡ್ತಾರೆ. ನಂಬರ್ 1. ನಂಬರ್ 2 ಪರಮೇಶ್ವರ್ ಅವ್ರು ನೋಡಿ, ದುರಾದೃಷ್ಟವಶಾತ್ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು, ಎಲೆಕ್ಷನ್ ಫೈಟ್ ಮಾಡಿದರು, ಅವರ ಅಧ್ಯಕ್ಷತೆಯಲ್ಲಿ ಫೈಟ್ ಮಾಡಿದರು. ಏನಾಯ್ತು ಅಂತ ಹೇಳಿದ್ರೆ ಅವರು ಸೋತರು, ಪಾರ್ಟಿ ವಿನ್ ಆಯಿತು. ದಟ್ ಈಸ್ ದ ಟೈಮ್ ಸಿದ್ದರಾಮಯ್ಯ ಇಸ್ ಬಿಕೇಮ್ CM. ಇವತ್ತು ನಾನು CM ಲೀಡಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದ ಪರಮೇಶ್ವರ್ ಅವರು ಎಲ್ಲೋ ಒಂದು ಸ್ಟೆಪ್ ಹಿಂದೆ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅವರನ್ನೂ ದಾಟ್ಬಿಟ್ಟು ಒಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ. ಇಲ್ಲಿ ಪರಮೇಶ್ವರ್ ಅವರು ಹೈಕಮಾಂಡ್ ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ಆದರೂ ತೊಂದರೆ ಇಲ್ಲ ಸಿದ್ದರಾಮಯ್ಯನವರೇ, ನೀವು ಬಿಟ್ಟರೆ ಅವನಿಗೆ ಕೊಡಲ್ಲ ಅಂತ ಗ್ಯಾರಂಟಿ, ನನ್ನನ್ನು ಹೆಸರಿಸ್ಬಿಡಿ ಅಂತ ಹೇಳುವ ರೀತಿಯಲ್ಲಿ ಅವರ ಮನಸ್ಥಿತಿ ಇದೆ. ದಟ್ ಈಸ್ ಟ್ರೂ, ವಿ ನೋ ದ್ಯಾಟ್. ಪರಮೇಶ್ವರ್ ಈಸ್ ಆಲ್ಸೋ ಒನ್ ಆಫ್ ದ ಕಂಟೆಂಡರ್. ಅವರು ನಾನೊಬ್ಬ ಅಭ್ಯರ್ಥಿ ಎಲಿಜಿಬಲ್. ಈಗ KYC ನೀವು ನೋಡ್ಲಿಕ್ಕೆ ಹೋದರೆ ಪರಮೇಶ್ವರ್ ಆಲ್ಸೋ ಎಲಿಜಿಬಲ್ ಫಾರ್ ಎ CM ಕ್ಯಾಂಡಿಡೇಟ್. ಜಾತಿಯಿಂದ ಬಂದರೆ, ರಾಜಕೀಯ ಏನು ಎಕ್ಸ್ಪೀರಿಯನ್ಸಿಂದ ಬಂದರೆ, ಯಾವ ರೀತಿಯಿಂದ ಬಂದರು ಪರಮೇಶ್ವರ್ ಆಲ್ಸೋ ಒನ್ ಆಫ್ ದ ಗುಡ್ ಕ್ಯಾಂಡಿಡೇಟ್ ಫಾರ್ ಕಾಂಗ್ರೆಸ್ಸಲ್ಲಿ ನೋಡಿದರೆ ನೀವು. ಈಗ ಮುಂಚೂಣಿಯಲ್ಲವರು ಅವರು ಕೂಡ, ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಜಾತಿ ಬೆಂಬಲ ಇದೆ, ನನ್ನ ಹತ್ರನೂ ದುಡ್ಡಿದೆ, ನಾನು ಕೂಡ ರಾಜಕೀಯದಲ್ಲಿ ಅಧ್ಯಕ್ಷನಾಗಬಹುದು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಈಗ ಡಿ ಕೆ ಶಿ ಅವರನ್ನು ಖಾಲಿ DCM CM ಹುದ್ದೆಗೆ ಮಾತ್ರ ಅಲ್ಲ, ಅಧ್ಯಕ್ಷ ಹುದ್ದೆನೂ ನಾಟ್, ಇಟ್ ಈಸ್ ಟೆಂಪರರಿ, ವಿ ವಾಂಟ್ ಇಟ್. ಈಗ ನೋಡಿ, CM ಸ್ಥಾನ ಬಿಟ್ಕೊಡ್ಬೇಕಾದ್ರೆ ನೀವು ನಮ್ಮ ವಿಷಯಕ್ಕೆ ಬಂದರೆ ನಾವು ಅಧ್ಯಕ್ಷನ ವಿಷಯಕ್ಕೂ ಬರ್ತೀವಿ. ವಿ ವಾಂಟ್. ಈಗ ಎಲ್ಲಿವರೆಗೆ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಅವರ ಕೆಲವು ಸ್ಟೇಟ್ಮೆಂಟ್ಗಳನ್ನು ನೀವು ನೋಡಿದಿರಿ, ನಮಗೆ ಮಂತ್ರಿಗಿರಿ ಬೇಡಪ್ಪ, ಐ ಆಮ್ ರೆಡಿ ಟು ರಿಸೈನ್. ಈಗ MB ಪಾಟೀಲು, ಈಶ್ವರ್ ಖಂಡ್ರೆ ಅಥವಾ XYZ ಇದ್ದಾರಲ್ಲ, ಅವ್ರೇನು ಹೇಳ್ತಾರಂದರೆ, ನಮಗೂ ಡಿ ಕೆ ಶಿವಕುಮಾರ್ಗೆ ಕೊಟ್ಟಂಗೆ KPCCನೂ ಕೊಡಿ, ಇದನ್ನು ಕೊಡಿ, ಅದರ ಒಟ್ಟಿಗೆ ನಮ್ಗೆ ಇದನ್ನು ಕೊಡಿ. ಯಾಕಂದರೆ KPCC ಅಧ್ಯಕ್ಷನಾಗುವವನು ಅಥವಾ BJP ಅಧ್ಯಕ್ಷನಾದವನು ಖಾಲಿ ರಾಜಕೀಯ ದುರಿನಾದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕಾಗಲ್ಲ. ಈ ಶುಡ್, ನಮಗೆ ಗೊತ್ತಿದೆ ಇವತ್ತು ಎಲೆಕ್ಷನ್ ಆಗಲಿ ಒಂದು ಪಾರ್ಟಿ ಆಗಲಿ, ಇಟ್ ವಿಲ್ ನಾಟ್ ರನ್ ವಿದೌಟ್ ಮನಿ. ಈವನ್ ವಾಟ್ ಎವರ್ ದೇ ಸೇ, ರಿಸೋರ್ಸ್ ಕಲೆಕ್ಟ್ ಮಾಡುವವನು ಆಗಬೇಕು. ಆಗಿಲ್ಲ ಅಂದರೂ ಕೂಡ, ಅವನ ಹತ್ರ ಇಲ್ಲ ಅಂದರೂ ಕೂಡ ಕಲೆಕ್ಟ್ ಮಾಡುವ ಕೆಪಾಸಿಟಿ ಇರುವವನು ಆಗಬೇಕು ಅನ್ನೋದು. ಈಗ ನೀವು ಕಾಂಗ್ರೆಸ್ಸಲ್ಲಿ ಲೀಸ್ಟ್ ಔಟ್ ಮಾಡ್ತಾ ಹೋದರೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಅವರು, ಈಶ್ವರ್ ಖಂಡ್ರೆ ಅವರು, ಈ ರೀತಿಯ ಲೀಸ್ಟ್ಗಳು ಆಗ್ತಾ ಹೋಗ್ತವೆ. ಆದರೆ ಅವರೆಲ್ಲ ಏನು ಹೇಳ್ತಾರೆ ಅಂದರೆ ಸಾಫ್ಟ್ ಕಾರ್ನರ್. ಒಂದು ಸಲ ಅಂದರೆ ನಮಗೂ ಮಿನಿಸ್ಟರು ಬೇಕಪ್ಪ, ಅಲ್ಲಿಂದ ದುಡ್ಡೆಲ್ಲಿಂದ ತರೋದು ನಾವು, ಇನ್ನೊಂದು KPCC ಕೊಟ್ಟರು ನಾವು ಮಾಡ್ತೀವಿ. ಆದರೆ ಸಿದ್ದರಾಮಯ್ಯನವರ ಏನು ಬಹಳ ಹತ್ತಿರದ ಗ್ರೂಪ್ ಅಂತ ನಾವು ಮಾತಾಡ್ತೀವಲ್ಲ, ಸಿದ್ದರಾಮಯ್ಯನ ಯಾವನ್ನು ಬಿಟ್ಕೊಡಲ್ಲ, ಯಾವತ್ತು ಬಿಟ್ಕೊಡಲ್ಲ ಅವರು ಅಂತ ಹೇಳ್ತಾ ಇದೀವಲ್ಲ, ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ ಅವರು DKಗೆ ಸ್ಟ್ರೈಟ್ ಅವೇ ರಾಮಬಾಣ ಬಿಡ್ತಾರೆ. ಸರ್, ಈಗ ಸಾರಿ ಟು ಇಂಟರಪ್ಟ್ ಸರ್, ಇದೆಲ್ಲ ಡೆವಲಪ್ಮೆಂಟ್ಸ್ ಒಂದ್ ಕಡೆ ಆದ್ರೆ ಇದೇ ಅವಧಿಯಲ್ಲಿ CM ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ದಾವಣಗೆರೆಯಲ್ಲಿ ನೊಣವಿನ ಕೆರೆ ಶಿವಯೋಗೀಶ್ವರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಪ್ರಯತ್ನ ಫಲಿಸದೇ ಇದ್ರು, ಪ್ರಾರ್ಥನೆ ಖಂಡಿತ ಫಲಿಸುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಸ್ವಾಮೀಜಿ ಹೇಳಿದ್ದು, DKC ಬಯಸಿದ್ದು ಸೇಮ್ ಟು ಸೇಮ್ ಅನ್ನೋ ರೀತಿ ಆಗಿದೆ. ಈಗ ಹೈಕಮಾಂಡ್ ಕೂಡ ಅದೇ ನಿಲುವಿಗೆ ಬರುತ್ತಾ ಬರಲ್ವಾ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದೀವಿ. ಪ್ರಯತ್ನ ಫಲಿಸದೇ ಇರ್ಬೋದು, ಆದರೆ ಪ್ರಾರ್ಥನೆ ಖಂಡಿತವಾಗ್ಲೂ ಫಲಿಸುತ್ತೆ ಅಂತ ಹೇಳಿ. ಹಾಗಾದರೆ
ಚಾಮುಂಡಿ ಬೆಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಮತ್ತೆ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಎರಡನ್ನು ಕೇಳಿಸ್ಕೊಂಬರೋಣ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಸರ್. ಈ ಬಗ್ಗೆ ನೀವು ರೇಸಿಗೆ ಹೊರಬಿದ್ರ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ಆಗಲಿ ಎಷ್ಟೈತೋ ಅಷ್ಟೇ ಸೇವೆ ಇತ್ತೋ ಪರಮೋಧರ್ಮ. ಅವರು ತಮ್ಮ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ಅಂದ್ರೆ ನೀವೆಲ್ಲರೂ ಮನಸ್ಸಾಕ್ಷಿ. ಅವರ ಹೋರಾಟ ಹಗಲು ರಾತ್ರಿ ಏನಿತ್ತು ಅನ್ನೋದು ನೀವೆಲ್ಲ ನಿದರ್ಶನ ನೋಡಿದ್ದೀರಾ. ಮುಂದೆ ಗುರಿ, ಹಿಂದೆ ಗುರುವನ್ನು ಅಪೇಕ್ಷೆ ಪಟ್ಟು ಅವರ ಸಂಕಲ್ಪ ಮಾಡಿದ್ದಾರೆ. ಗುರು ಆಶೀರ್ವಾದ ನಿರಂತರ ಐತಿ. ಇವತ್ತು ಗುರುಪೂರ್ಣಮಿ ಮತ್ತು ಸತ್ಯ ಸಾಯಿಬಾಬಾ ಶಿರ್ಡಿ ಸಾಯಿಬಾಬರ ಒಂದು ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ಇದೇ ಸಮಯದಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡಲಿ, ಎಲ್ಲ ಸಮಾಜದ ಸೇವೆಗೆ ನಿರಂತರವಾಗಿ ಬದುಕನ್ನು ರೂಪಿಸಿಕೊಳ್ಳಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ದೇವರುಗಳನ್ನು ನಂಬ್ತಾರೆ, ಆಮೇಲೆ ಈ ಭವಿಷ್ಯ ಜ್ಯೋತಿಷ್ಯ ಇದೆಲ್ಲ ನಂಬ್ತಾರೆ ಅನ್ನೋದನ್ನ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಅಜ್ಜಯ್ಯನವರ ಮಾತುಗಳನ್ನು ಬಹಳಷ್ಟು ನಂಬ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಇದೇ ಅವಧಿಯಲ್ಲಿ ಅವರು CM ಆಗ್ತಾರೆ ಅಂದಿರುವಂಥ ಮಾತು, ಮತ್ತೆ ಪ್ರಯತ್ನ ಫಲಿಸದೇ ಇದ್ರು ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ನಂಬಿಕೆ ಇದೆ ಅನ್ನುವಂಥದ್ದು ವೆರಿ ಕ್ಲಿಯರ್. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಮಂತ್ರ ಹೇಳ್ತಾ ಇರಬೇಕು, ಕಲ್ಲು ಹೊಡಿತಾ ಇರಬೇಕು, ಆಗಲೇ ಮಾವಿನಕಾಯಿ ಉದುರು. ಯಾವುದು ಮಾವಿನಕಾಯಿಗೆ ಉದುರಬೇಕು, ಎಲ್ಲಿ ಹೊಡಿಬೇಕು ಅಂತಲೂ ಗೊತ್ತಿರಬೇಕು. ಬಾಣ ಗುರಿ ಸರಿಯಾಗಿರಬೇಕು. ಎಸ್, ವಿ ಶುಡ್ ಪ್ರೇ ಫಾರ್ ಇಟ್, ವಿ ಶುಡ್ ಬಿಲೀವ್ ಇಟ್, ವಿ ಶುಡ್ ಟ್ರಸ್ಟ್ ಇಟ್. ಡಿ ಕೆ ಶಿವಕುಮಾರ್ ಬಂದಾಗ ಅವರು ಕ್ಲಿಯರಾಗಿ ಹೇಳ್ತಾರೆ, ಪ್ರಯತ್ನ ಫಲಿಸದಿದ್ದರೂ ಈಗ ನನ್ನ ಪ್ರಾರ್ಥನೆ ಫಲಿಸಬಹುದು ಅಂತ. ಅದರ ಮಾತ್ರಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ನಿಲ್ಲಿಸಿದ್ದಾರೆ ಅಂತ ಅಲ್ಲ. ವಿ ನೋ ದ್ಯಾಟ್ ಡಿ ಕೆ ಅವರು ಕಡೆಯ ಕ್ಷಣದವರೆಗೆ ಐ ಬೆಟ್ ಈವನ್ ಟುಡೇ ಇಲ್ಲ ನನಗೆ ಆಗಲ್ಲ ಅಂತ ಹೇಳುವವರೆಗೆ ಹೋರಾಡುವವರೇ. ಆ್ಯಂಡ್ ಈ ಟೋಲ್ಡ್ 100 times ನೌ ಆರ್ ನೆವರ್ ಅಂತ. ಅಷ್ಟು ಬೇಗ ಶಸ್ತ್ರಾಸ್ತ್ರ ತ್ಯಾಗ ಮಾಡಿ ಕೂತ್ಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಅಲ್ವೇ ಅಲ್ಲ. ನಾವು ಅವರ ಮನಸ್ಥಿತಿಯನ್ನು ನೋಡಿದ್ದೀವಿ, ಜೈಲಿಗೆ ಹೋದಾಗ ನೋಡಿದ್ದೀವಿ. ಮೋದಿ ಅಮಿತ್ ಶಾ ಅವರು ಯಾವ ರೀತಿ ಹೆಂಗೆ ಮಾಡಿದ್ರು, ಡಿ ಕೆ ಶಿವಕುಮಾರ್ ಹೆಂಗೆ ಬಂದಿದ್ರು ಅಂತ ನೋಡಿದ್ದೀವಿ. IT ರೈಡಲ್ಲಿ ಹೊರಗಡೆ ಕೂಡಿಸ್ಬಿಟ್ಟು ಡಿ ಕೆ ಶಿವಕುಮಾರನ್ನು ಗ್ರಿಲ್ ಮಾಡಿದಾಗಲೂ ಹೊರಗಡೆ ಬಂದು ನಾನು ಕನಕಪುರದಿಂದ ಕಿವಿಗೆ ಹೂವು ಹಿಡ್ಕೊಂಡು ಬಂದಿಲ್ಲ ಅಂತ ಹೇಳಿದ ಡಿ ಕೆ ಶಿವಕುಮಾರನ್ನು ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಿದ್ಮೇಲೆ ಪ್ರಯತ್ನ ಏನೋ ಅವರು ಬಿಟ್ಟಿಲ್ಲ. ಆದರೆ ದೈವಭಕ್ತ ಅಂತ ಹೇಳೋದಕ್ಕೆ 100 ನಿದರ್ಶನಗಳಿದ್ದಾವೆ, ಇನ್ಕ್ಲೂಡಿಂಗ್ ನಾನ್ ವೆಜ್ಜನ್ನೇ ತ್ಯಜಿಸಿದಂತಹವರು ಡಿ ಕೆ ಶಿವಕುಮಾರ್ ಅವರು. ಅದು ಮಾತ್ರ ಅಲ್ಲ, ಅವರು ನೀವು ನೋಡಿ ಶ್ರೀ ಮಂಜುನಾಥನ ಭಕ್ತರು, ನೀವು ಈ ಕಡೆ ನೋಡಿದ್ರೆ ಚಾಮುಂಡೇಶ್ವರಿಯ ಭಕ್ತರು, ಅದರಲ್ಲೂ ಕೂಡ ನೊಣವಿನಕೆರೆ ಅಜ್ಜಯ್ಯನ ಪರಮ ಭಕ್ತರು. ಅವರು ಹೇಳಿದಂಗೆ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಹೋಪ್ಸ್ ಬರುತ್ತೆ, ಅಲ್ಲಿ ಹೋದರೆ ಆಗುತ್ತೆ. ಇನ್ಸಿಡೆಂಟ್, ಕೋಇನ್ಸಿಡೆಂಟ್ ಆರ್ ವಿತ್ ಸಮ್ ಹೋಪ್ಸ್ ಆಗುತ್ತೆ. ದೇವರನ್ನು ನಂಬಲೇಬೇಕಾದ ಪರಿಸ್ಥಿತಿ ನಮಗಿದೆ. ಯಾರಲ್ಲಾದರೂ ಒಬ್ಬರನ್ನಾದರೂ ನಂಬಿಕೆ ಇಡಲೇಬೇಕಾದ ಪರಿಸ್ಥಿತಿ ಎಲ್ರಿಗೂ ಇದೆ. ದಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಗುರುಪೂರ್ಣಿಮೆ ದಿನ ಗುರುಗಳಿಂದ ಏನೋ ತನ್ನ ಶಿಷ್ಯ, ನೀವು ಹೇಳ್ತಾ ಇದ್ರಿ, ಅವರ ಶಿಷ್ಯ ಇವತ್ತು ಒಂಥರ ಮುಜುಗರಕ್ಕೀಡಾಗ್ತಾ ಇದ್ದಾರೆ. CM ಅವರು ಸ್ಟ್ರೈಟ್ ಅವೇ ಹಿಟ್ ಮಾಡ್ತಾ ಇದ್ದಾರೆ, ನಾನೇ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತಾನು ಶಸ್ತ್ರಾಸ್ತ್ರ ತ್ಯಾಗ ಮಾಡಿದ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಒಂದು ರೀತಿಯ ಹೋಪ್ಸ್ ಕಳ್ಕೊತಾ ಇದ್ದಾರೆ. ಆ ಟೈಮಲ್ಲಿ ಒಬ್ಬ ಗುರುವಾಗಿ ಗುರುಪೂರ್ಣಿಮೆಯ ದಿನ ದಟ್ ಬಿಲ್ಡಿಂಗ್ ಎ ಹೋಪ್ಸ್, ನನ್ನ ಶಿಷ್ಯನಿಗೆ ನಾನು ಹೇಳಿದರೆ ಅವರೊಟ್ಟಿಗಿರುವವರಿಗೆ ಹೌದು, ಅಥವಾ ಡಿ ಕೆ ಶಿವಕುಮಾರ್ಗೆ ಹೌದು ನನಗೆ ಹಾಗೆ ಬಿಡುತ್ತೆ, ನಾನು ಹಾಗೆ ಆಗ್ತೀನಿ, ನಾನು ನನ್ನ ಪ್ರಯತ್ನವನ್ನು ಇಲ್ಲಿ ನಿಲ್ಲಿಸಬಾರ್ದು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಕಾಡುಸಿದ್ದೇಶ್ವರ ಸ್ವಾಮೀಜಿಯವರ ಸ್ಟೇಟ್ಮೆಂಟ್ ಏನಿದೆ, ಇಟ್ ಈಸ್ ಎ ಓಪನ್, ಇಟ್ ಈಸ್ ಎ ವಿಶ್. ಅವ್ರು ಆಗಬೇಕನ್ನುವ ಬಯಕೆ ಅವರಿಗೆ ಇದೆ, ಅದರಲ್ಲೇನು ತಪ್ಪಿಲ್ಲ. ಒಬ್ಬ ಗುರುವಿಗೆ ಶಿಷ್ಯನು ನಾಳೆ ನನ್ನ CM ಆಗಬೇಕಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಗುರುವಿನ ನನ್ನ ಆಶೀರ್ವಾದ ಅಂತ ಹೇಳೋದು. ಈಗ ನೀವು ನೋಡ್ಲಿಕ್ಕೆ ಬಂದರೆ ಲಿಂಗಾಯತರ ಎಷ್ಟು ಜನ ಸ್ವಾಮೀಜಿಗಳು ಯಡಿಯೂರಪ್ಪನವರು ಬಿಡ್ತಾರಂತ ಹೇಳಿದ ಕೂಡಲೇ ಧರಣಿ ಕೂತ್ಕೊಂಡ್ಬಿಟ್ರು. ನಮ್ಮ ಯಡಿಯೂರಪ್ಪನವರು ಬಿಡಬಾರ್ದು, ನಮ್ಮ ಜಾತಿಯ ಅತಿ ದೊಡ್ಡ ನಾಯಕರವರನ್ನು ಯಾವ ರೀತಿಯಲ್ಲಿ ನಾವು ಬಿಡ್ಲಿಕ್ಕೆ ಬಿಡಲ್ಲ ಅನ್ನುವ ಪ್ರೊಟೆಸ್ಟ್ಗೆ ಬಂದರು. ಸಿದ್ದರಾಮಯ್ಯನವರಿಗೆ ವಿಷಯಕ್ಕೆ ಬಂದಾಗ ಅದೇ ರೀತಿ ಕೆಲವು ಸ್ವಾಮೀಜಿಗಳು ಸಿದ್ದರಾಮಯ್ಯನವರಿಗೆ ಹೇಳಿದರು. ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನು ನೋಡಿದರೆ ನೀವು, ಹೌದು ಸಿದ್ದರಾಮಯ್ಯನವರು ಹಿಂದುಳಿದ 5ನೇ ವರ್ಗದ ಅವರನ್ನು ಕೆಳಗಿಳಿಸುವುದು ತಪ್ಪಾಗುತ್ತೆ ಅಂತ ಹೇಳಿದರು. ಈಗ ನೊಣವಿನಕೆರೆ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಭವಿಷ್ಯ ನಿಜ ಆಗಬಾರದು ಅಂತಂದರೆ ಏನಿಲ್ಲ, ನಮ್ಮ ಭವಿಷ್ಯಕ್ಕಿಂತಲೂ ಇದರಲ್ಲಿ ಪ್ರಯತ್ನ ನಡೀತಾ ಇದ್ದೇನೆ ಅನ್ನೋದು.
ಇವತ್ತಿನ ಹೋಪ್ಸ್ ಇದೆ ಅಲ್ವಾ, ಇಟ್ ಈಸ್ ನಾಟ್ ಓನ್ಲಿ ಟು ಡಿ ಕೆ ಶಿವಕುಮಾರ್ ಆ ಮೋರಲ್ ಹೋಪ್ಸ್ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಅಕ್ಕಪಕ್ಕ ಇದ್ದಾರಲ್ಲ ಅವರಿಗೆ ಆಗುತ್ತಲ್ಲ. ನೀವು ಕೈ ಮುಗಿದಾಗ ಏನು ಆದರೂ ಕಾಗೆ ಕೂತ್ಕೊಳ್ಳೋದಕ್ಕೂ ಗೆಲ್ಲು ಮುರಿಯುವುದಕ್ಕೂ ಕಾಕತಾಳೀಯ ಅಂತ ನಾವು ಹೇಳ್ತೀವಿ. ಕಾಕತಾಳೀಯವಾಗಿಯೂ ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ದೈವದ ಸಂಕಲ್ಪ ಏನಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಲ್ಲ ಅದು ಆಗುತ್ತೆ. ಆಲ್ರೈಟ್ ಸರ್. ಆದರೆ ಇವತ್ತಿನ ಗುರುವಿನ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ಶಿರ್ಡಿ ಸಾಯಿಬಾಬಾನನ್ನು ನೆನೆಸ್ಕೊಂಡು, ಗುರು ರಾಘವೇಂದ್ರ ಸ್ವಾಮಿಯನ್ನು ನೆನೆಸ್ಕೊಂಡು, ನನ್ನ ಶಿಷ್ಯ, ನನ್ನ ಪರಮ ಭಕ್ತ, ನಮ್ಮ ಮಠದ ಪರಮ ಭಕ್ತ ಅವರು CM ಆಗಲಿ ಅನ್ನೋದು ಆಶೀರ್ವಾದ ಇದೆ ಅಲ್ವಾ. ದಟ್ ಈಸ್ ನಾರ್ಮಲ್ ವಿತ್ ಎನಿ ಗುರು. ಐ ಥಿಂಕ್ ಡಿ ಕೆ ಶಿವಕುಮಾರ್ಗೆ ಇದು ಒಂದು ರೀತಿಯ ಹೋಪ್ಸ್ ಮಾತ್ರ ಅಲ್ಲ, ಟು ಫೈಟ್ ಬ್ಯಾಕ್. ಈಗ ಅವರು ಸ್ವಲ್ಪ ಡೌನ್ ಆಗಿಬಿಟ್ಟಿದ್ದಾರೆ. ಮೋರಲ್ ಸಪೋರ್ಟ್, ಫೈಟ್ ಬ್ಯಾಕ್. ಇದೊಂಥರ ಏನು ಡಬಲ್ ಡೋಸ್ ಅಂತ ನಾವು ಹೇಳ್ತೀವಲ್ಲ, ರೈಟ್. ಈಗ ಡಬಲ್ ಡೋಸ್ ಕೊಟ್ಟಿದ್ದಾರೆ ಇವತ್ತು ಸ್ವಾಮೀಜಿ. ಆಲ್ರೈಟ್ ಸರ್. ಎಸ್